ಗುಡಿಬಂಡೆ ತಾಲೂಕಿನ ಬಾಲೇನಹಳ್ಳಿ ಗ್ರಾಮದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಸಂಪ್ರದಾಯಬದ್ಧವಾಗಿ ರಾಗಿ ರಾಶಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ತಹಶೀಲ್ದಾರ್ ಸಿಬ್ಗತ್ ಉಲ್ಲಾ. ನಂತರ ಮಾತನಾಡಿದ ಅವರು, ಸರ್ಕಾರ ರೈತರಿಗೆ ಉತ್ತಮ ದರ ನೀಡುತ್ತಿದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿಗೆ ಒಳಗಾಗದೆ ರೈತರು ನೇರವಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ತಂದು ಮಾರಾಟ ಮಾಡಬೇಕು. ದಲಾಲರ ಬಲೆಗೆ ಸಿಲುಕಬಾರದು ಎಂದು ತಿಳಿಸಿದರು. ಡೇಟ್ ವೈಸ್ ನೋಂದಣಿ ಮಾಡ್ಕೊಂಡಿದ್ರಲ್ಲ, ಆ ತಕ್ಕಂತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಅದನ್ನ ಫಸ್ಟ್ ಅವ್ರನ್ನ ಈಗ ನಾಳೆ ತಗೊಂಡ್ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಿ 2 days ಮುಂಚಿತವಾಗಿ ಅವ್ರು ಕಮ್ಯುನಿಕೇಶನ್ ಮಾಡಿದೆ ಅಂತ ಹೇಳಿದ್ವಿ. ಮಾನ್ಯ ಜಿಲ್ಲಾಧಿಕಾರಿ ಸಹ ಡೈರೆಕ್ಷನ್ಸ್ ಕೊಟ್ಟಾರೆ. ಅದರ ಅನ್ವಯ ನಾವು ಅದನ್ನ ಪಾಲಿಸಿಕೊಂಡು ಆದಷ್ಟು ಬೇಗ ಎಲ್ಲ ಸಂಗ್ರಹಣೆ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಖರೀದಿ ಅಧಿಕಾರಿಗಳು ಮಾಹಿತಿ ನೀಡಿ ಮಾರ್ಚ್ 31 ಕೊನೆಯ ದಿನಾಂಕವಾಗಿದ್ದು, ದಿನಕ್ಕೆ 1500 ರಿಂದ 2000 ಕ್ವಿಂಟಲ್ ರಾಗಿ ಖರೀದಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. 239 ಕ್ವಿಂಟಲ್ ನಮ್ಮ ಗುಡಿಬಂಡೆ ತಾಲೂಕಿಗೆ ಸಂಬಂಧಪಟ್ಟಂಗೆ ನೋಂದಣಿ ಮಾಡ್ಕೊಂಡಿದ್ದಾರೆ. ನಾವು ದಿನಕ್ಕೆ ನಾವು 1500 ಕ್ವಿಂಟಲ್ ಅನ್ನು ಕೂಡ ನಮಗೆ 25 ರಿಂದ 30 ದಿವಸಕ್ಕೆ ನಾವು ಖರೀದಿ ಮಾಡ್ತೀವಿ. ಮಾಡ್ಕೊಂಡಿದ್ದೀವಿ. ಈಗ ನಮಗೆ 40 ದಿವಸ ಕಾಲಾವಕಾಶ ಇರೋದ್ರಿಂದ ಆರಾಮಾಗಿ ನಾವು ಎಲ್ಲ ರೈತರಿಂದನೂ ತಪ್ಪದೇ ರಾಗಿ ಖರೀದಿ ಮಾಡಿ ಪ್ರಕ್ರಿಯೆಯನ್ನು ಮುಗಿಸ್ಕೊಡ್ತೀವಿ ಮಾರ್ಚ್ 31ರೊಳಗಡೆ. ನೀವು ದಯವಿಟ್ಟು ರೈತರಿಗೆ ಆವತ್ತಿಂದ ಕಿರುಕುಳ ಕೊಡಬಹುದು. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ. ಯಾವತ್ತು ರಾಗಿ ಹಾಕ್ತಾರೋ ಆ ಒಂದು ಕ್ಷಣದಲ್ಲಿ ನಾವು ವಿದ್ಯುತ್ ವ್ಯಯ ಅಂತ ಸಂಭವ ಆದಾಗ ಒಂದು 15. ತಾಲೂಕಿನಿಂದ ಈಗಾಗಲೇ 37,839 ಕ್ವಿಂಟಲ್ ರಾಗಿ ನೋಂದಣಿ ಮಾಡಲಾಗಿದೆ. 40 ದಿನಗಳ ಅವಧಿಯಲ್ಲಿ ಎಲ್ಲಾ ನೋಂದಾಯಿತ ರೈತರಿಂದ ರಾಗಿ ಖರೀದಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಖರೀದಿ ಕೇಂದ್ರಗಳ ಮುಂದೆ ನೋಡಲ್ ಅಧಿಕಾರಿಗಳ ಹೆಸರು ಹಾಗೂ ದೂರವಾಣಿ ಸಂಖ್ಯೆಯನ್ನೊಳಗೊಂಡ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ರೈತರಿಗೆ ನೆರಳು, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರದ ನೇರ ಖರೀದಿ ಯೋಜನೆಯ ಸದುಪಯೋಗ ಪಡೆದು ರೈತರು ನ್ಯಾಯಯುತ ಬೆಲೆ ಪಡೆಯಬೇಕು ಎಂಬುದು ಅಧಿಕಾರಿಗಳ ಮನವಿ ಮಾಡಿದ್ದಾರೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಇನ್ನೊಂದು ಸರ್ಕಾರದಿಂದ 4,886 ರೂಪಾಯಿ ಫಿಕ್ಸ್ ಆಗಿರುತ್ತೆ. ಉತ್ತಮ ರೀತಿಯಲ್ಲಿ ಯಾವತ್ತೂ ಇದು ಐತಿಹಾಸಿಕ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ತಕ್ಕಂತೆ ಈಗ ಪ್ರೈವೇಟಲ್ಲಿ ಹೋದರೆ 3,600 ಲಾಸ್ಟ್ ಮಾಡ್ತಾರೆ. ಈಗ 1,200 ರೂಪಾಯಿ ಜಾಸ್ತಿ ಆಗ್ತದೆ. ಬಟ್ ಏನು ಅಂದ್ರೆ ಮಧ್ಯವರ್ತಿಗಳ ಹಾವಳಿ ಕಂಟ್ರೋಲ್ ಮಾಡಿ. ಇಲ್ಲ, ಮಧ್ಯವರ್ತಿಗಳ ಅವಕಾಶ ಇಲ್ಲ. ಯಾಕಂದ್ರೆ ರೈತರು ತಾವು ನೋಂದಣಿ ಮಾಡ್ಕೊಂಡಿದ್ವಿ. ನೋಂದಣಿ ಯಾವ ಮಾಡ್ಕೊಂಡಿದ್ವಿ, ಯಾವ ಸಲ ನಮ್ಮಲ್ಲಿ ಎತ್ತ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಎಲ್ಲ ನಮ್ಮಲ್ಲಿದೆ. ಅದಕ್ಕೆ ತಕ್ಕಂತೆ ನಾವು ಅದನ್ನ ಫುಲ್ ಚೆಕ್ ಮಾಡ್ಕೊಳ್ತೀವಿ. ರೈತರಾಗಿನ ಯಾವತ್ತೂ ನೀವು ಕಡೆಗಣಿಸಬೇಕು. ಇಲ್ಲ, ಆದ್ದರಿಂದ ಅದೇ ನನ್ನೊಂದು ಮನವಿ, ರೈತರು ಆದಷ್ಟು ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡ್ಬನ್ನಿ. ಆದಷ್ಟು ಬೇಗ MSP ಇನ್ಸ್ಟ್ರಕ್ಷನ್ಸ್ ಇದೆ. ಆ ಥರ ನೀವು ರಾಗಿ ತಗೊಬಂದ್ರೆ ಮೇಡಮ್ ಅವ್ರು ಇನ್ನೂ ಇದ್ರೆ ಈಗ ನಾವು ಎಷ್ಟು ಸ್ವಚ್ಛವಾಗಿ ಕೊಡ್ತೀರೋ ಸೊಸೈಟಿಗಳೆಲ್ಲ ಅಷ್ಟು ಸ್ವಚ್ಛವಾಗಿ ನೀವು ರೈತ ಕೊಡ್ಬೇಕಲ್ಲ. ಅದು ಕೊಡ್ತಾ ಇಲ್ಲ. ಸೊಸೈಟಿಗಳಲ್ಲಿ ಹಿಂದೆ ಏನೋ ಆಯ್ತಲ್ಲ, ಇರ್ಬೇಕಲ್ವಾ? ನಮ್ಮ ಜಿಲ್ಲೆಯ ರಾಗಿ ತುಂಬಾ ಉತ್ತಮವಾಗಿ ಇರ್ತದೆ. ಬೇರೆ ಜಿಲ್ಲೆಗಳಿಂದ ನಮ್ಗೆ ಸರಬರಾಜಾದಾಗ ಅದು ನಾವೇನು ಈ ನಮ್ಮ ಜಿಲ್ಲೆ ನಮ್ಗೆ ಯಾಕೆ ಕೊಡ್ಬಾರ್ದು? ನಮ್ಮ ಜಿಲ್ಲೆ ರಾಗಿ ಅಲ್ಲ, ನಮ್ಮ ರಾಗಿ ನಾವು ಎತ್ಕೊಂಡೋಗಿ ನೋಡಬೇಕಾಗಿದೆ. ಸತ್ಯವಾಗ್ಲು ಸರ್, ನೀವು ನೋಡಿಲ್ಲ ರಾಗಿ? ಯಾವ್ದಾದ್ರು ವಿಸಿಟ್ ಮಾಡಿ ಸೊಸೈಟಿಗೆ. ಸೊಸೈಟಿಯಲ್ಲಿ